ನಾನು ನನ್ನ ಫ್ರೆಂಡ್ಸು ಮಕ್ಕಳು ಎಲ್ಲರೂ ನೆಲಮಂಗ್ಲದ ಹತ್ರ ಇರೋ ರೈಲ್ವೇ ಗೊಲ್ಲಹಳ್ಳಿ ಅನ್ನೋ ಜಾತ್ರೆಗೆ ಬಂದಿದ್ದೀವಿ. ನೋಡಿ ಜನ ತುಂಬ ರಶ್ ಇದ್ದಾರೆ. ಆದರೂ ಆ ರಶ್ ಇದ್ರೂ ನಾವು ಲೈನಲ್ಲಿ ನಿಂತ್ಕೊಂಡ್ವಿ. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು, ಖುಷಿ ಆಯಿತು. ಜನ ರಶ್ ಇದ್ದರೂ ದೇವ್ರ ದರ್ಶನ ಚೆನ್ನಾಗಾಯಿತು ಅಂತ ಹೇಳಿ ಅಲ್ಲಿಂದ ಹೊರಟಿದ್ದೆ. ನಾವು ಮಕ್ಳಿಗೇನಾದರೂ ಜಾತ್ರೆಯಲ್ಲಿ ಕೊಡ್ಸೋಣ ಅಂತ ಹೇಳಿ ಮಕ್ಕಳು ಎಲ್ಲ ನೋಡ್ತಿದ್ದಾರೆ. ಅವ್ರಿಗೂ ಅದು ಕೊಡಿಸು ಇದು ಕೊಡಿಸು ಅಂತ ಕೇಳ್ತಿದ್ದಾರೆ. ಆದ್ರೂ ಅವ್ರಿಗೂ ಬೇಜಾರಾಗಬಾರ್ದು ಅಂತ ಹೇಳಿ ಏನು ಬೇಕೋ ತೊಗೊಳ್ಳಿ ಅಂತ ಹೇಳಿದೆ. ಅವರು ನೋಡ್ತಿದ್ದಾರೆ. ಅವ್ರಿಗೆ ಖುಷಿ ಆಯಿತು. ಅವ್ರು ಕೇಳಿದ್ನೆಲ್ಲ ಕೊಡಿಸಿದ್ವಿ ಅಂತ ಅವರು ಖುಷಿಪಟ್ಟರು. ನಾವು ಮನೆಗೆ ಏನಾದ್ರು ತೊಗೊಳ್ಳೋಣ, ಸಿಗುತ್ತಾ ಏನಾದ್ರು ಚೆನ್ನಾಗಿರೋದು ಅಂತ ನಾವು ನೋಡ್ತಾಯಿದ್ವಿ. ನೋಡ್ತಾ ಅಲ್ಲಿ ಎಲ್ಲ ನೋಡಿದ್ಮೇಲೆ ನಮಗೂ ಮನೆಗೇನು ಬೇಕೋ ನಾವು ಅದನ್ನೆಲ್ಲ ತೊಗೊಂಡ್ವಿ. ಮಕ್ಳಿಗೂ ಏನೇನು ಬೇಕೋ ಎಲ್ಲ ಕೊಡಿಸಿದ್ವಿ. ಅವ್ರಿಗೂ ಖುಷಿ ಆಯಿತು. ನನ್ನ ಫ್ರೆಂಡ್ಸೂ ನೋಡ್ತಿದ್ದಾರೆ ಏನಾದ್ರು ಸಿಗುತ್ತಾ ಅಂತ. ಅವರು ತೊಗೊಂಡಿದ್ದೆ. ನಾವು ತೊಗೊಂಡು ಹಂಗೆ ನೋಡ್ತಾಯಿದ್ವಿ. ಇನ್ನೇನಾದ್ರು ಚೆನ್ನಾಗಿರೋದಿದೆಯಾ ಎಲ್ಲ ನೋಡೋಣ ಅಂತ ಹೇಳಿ ನಿಧಾನಕ್ಕೆ ನೋಡಿಕೊಂಡು ಅಲ್ಲಿಂದ ನಾವು ಹೊರಟಿದ್ದೆ. ಬಸ್ ಹತ್ತಿ ಮನೆ ಕಡೆ ಹೊರಟ್ವಿ. ಬರೋ ದಾರಿಲಿ ಹಾಗೆ ಚಾಟ್ಸ್ ಕೊಡ್ಸೋಣ ಮಕ್ಳುಗಳಿಗೆ ಅಂತ ಕೊಡಿಸಿದ್ವಿ. ಮಕ್ಕಳೆಲ್ಲ ತಿಂದ್ಬಿಟ್ಟು ಖುಷಿ ಆಯಿತು.